ಹರೇ ಕೃಷ್ಣ. ವೆಲ್ಕಮ್ ಟು ಮೈ ಚಾನಲ್ ಎಟರ್ನಲ್ ಡೈರೀಸ್ ವಿತ್ ಸ್ನೇಹ. ಇವತ್ತು ನಾನು ಥರ್ಸ್ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್. ಇವತ್ತು ನಾನು 5:30 ಎದ್ದುಬಿಟ್ಟು ಜೀರಾ ವಾಟರ್ ಮಾಡಿಕೊಂಡು ಕುಡಿದೆ. ಹೊರಗಡೆ ವೆದರ್ ತುಂಬ ಕೂಲಾಗಿತ್ತು. ನೈಟ್ ಮಳೆ ಬಂದಿದ್ದರಿಂದ ಇನ್ನೂ ಗ್ರೀನರಿಯಾಗಿ ಕಾಣ್ತಾ ಇತ್ತು. ಚೋಕೋ ಮತ್ತು ನಾನು ವ್ಯೂ ಎಲ್ಲ ನೋಡ್ತಾ ಇಬ್ಬರು ಮಾತಾಡ್ಕೊಳ್ತಾ ಅವನ ಜೊತೆ ಎಂಜಾಯ್ ಮಾಡ್ತಾ ನನ್ನ ಜೀರಿಗೆ ನೀರನ್ನು ಕಷಾಯವನ್ನು ಕುಡಿದೆ. ಇದು ನನ್ನ ರೆಗ್ಯುಲರ್ ಮಾರ್ನಿಂಗ್ ರುಟೀನ್. ನನಗೆ ಕಾಫಿ ಎಲ್ಲ ಮಾರ್ನಿಂಗ್ ನಾನು ಕುಡಿಯೋಲ್ಲ, ಜೀರಿಗೆ ಕಷಾಯನ ಕುಡಿಯೋದು. ನಂತರ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡಿಕೊಂಡು ಸ್ನಾನ ಮುಗಿಸ್ಬಿಟ್ಟು ಪೂಜೆ ಕೂತ್ಕೊಂಡೆ. ಆ್ಯಕ್ಚುಲಿ ಥರ್ಸ್ಡೇ ಆಗಿರೋದ್ರಿಂದ ನನಗೆ ಅಭಿಷೇಕ ಎಲ್ಲ ಮಾಡಿ ನಂತರ ನೈವೇದ್ಯಕ್ಕೆ ಪ್ರಿಪೇರ್ ಮಾಡಿಕೊಂಡು ಪೂಜೆ ಕೂತ್ಕೊಳ್ಳೋಷ್ಟೊತ್ತಿಗೆ ಲೇಟ್ ಆಯಿತು. ರೆಗ್ಯುಲರಾಗಿ 5 o'clock or 4:30 ಹಾಗೆ ಎದ್ದುಬಿಡ್ತೀನಿ. ಬಟ್ ಈ ವೀಕೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ನೈಟ್ ಕೂಡ ನಾನು ಮಲಗೋದು ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಇವತ್ತು ನಾನು ಹೇಳೋದು ಕೂಡ ಲೇಟ್ ಆಯಿತು. ಸೊ ಪೂಜೆ ಯಾವಾಗಲಿಂದ ಸ್ವಲ್ಪ ತಡನೇ ಆಯಿತು ಅಂತ ಹೇಳ್ಬೋದು. ನನ್ನ ಪೂಜೆ, ಧ್ಯಾನ, ಜಪ ಎಲ್ಲ ಮುಗಿಸ್ಬಿಟ್ಟು ರೆಡಿಯಾಗೋದಕ್ಕೆ ಅಂತ ಹೊರಟೆ. ಅದನ್ನು ನೋಡಿದಂಥ ಚೋಕೋ ನನ್ನ ಹಿಂದೆ ಮುಂದೆ ಸುತ್ತಾಡ್ಕೊಂಡೇ ಇದ್ದ, ಎಲ್ಲಿ ನನ್ನ ಬಿಟ್ಟು ಹೋಗ್ತಾಳೆ ಅಂತ. ಬಟ್ ಇವತ್ತು ಅವನು ನನಗೆ ಕರ್ಕೊಂಡು ಹೋಗೋದಕ್ಕಾಗಲ್ಲ, ತುಂಬ ವರ್ಕ್ ಇದೆ. ಹಾಗೆಯೇ ನಾನು ರೆಡಿಯಾಗಿಬಿಟ್ಟು ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ನಂತರ ನಾನು ಸ್ಕೂಲ್ಗೆ ಹೋದೆ. ಸ್ಕೂಲ್ಗೆ ಹೋದ ನಂತರ ಅಲ್ಲಿ ಒಂದು ಚಿಕ್ಕ ಪೂಜೆ ನನ್ನ ಕ್ಯಾಬಿನಲ್ಲಿ ಮಾಡಿಬಿಟ್ಟು ದೇವರಿಗೆ ದೀಪ ಹಚ್ಚಿ ನಂತರ ಅವತ್ತಿನ ವರ್ಕನ್ನು ನನ್ನ ಕೊಲೀಗ್ಸ್ ಜೊತೆ ಸ್ಟಾರ್ಟ್ ಮಾಡಿಕೊಂಡ್ವಿ. June 2 ಸ್ಕೂಲ್ ರಿಓಪನ್ ಆಗ್ತಿರೋದ್ರಿಂದ ತುಂಬ ವರ್ಕ್ ಇದೆ. ಸೊ ಇವತ್ತಿನ ಏನೇನು ಪ್ಲ್ಯಾನ್ ಇತ್ತು ಈವ್ನಿಂಗ್ ಅಷ್ಟರಲ್ಲಿ ಅದೆಲ್ಲ ಫಿನಿಷ್ ಮಾಡಿದ್ವಿ. ಇನ್ನು 2 days ಇದೆ, ಅಷ್ಟರಲ್ಲಿ ಎಲ್ಲದೂ ಫಿನಿಷ್ ಮಾಡ್ಕೊಳ್ತೀವಿ. ಇವತ್ತಿನ ವಿಡಿಯೋ ಹೇಗೆ ನಿಮ್ಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಸಂಜೆ ದೇವ್ರಿಗೆ ದೀಪ ಹಚ್ಬಿಟ್ಟು ಆಲ್ಮೋಸ್ಟ್ 10:30 ನಾನು ಮಲ್ಕೊಳ್ಳೋಷ್ಟೊತ್ತಿಗೆ ಆಗಿತ್ತು. ಥ್ಯಾಂಕ್ ಯು. ಹರೇ ಕೃಷ್ಣ.